ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪರ ವಕೀಲರು ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿದೆ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಸಿಎಂ ನೇತೃತ್ವದಲ್ಲಿ ನಡೆದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲರ ವಾದ ಮಂಡನೆ ಇದು. ಒಂದು ಕಡೆ ಕ್ಯಾಬಿನೆಟ್ ನಿರ್ಧಾರವನ್ನ ಗಾಳಿಗೆ ತೂರಿದ್ದಾರೆ ರಾಜ್ಯಪಾಲರು ಅನ್ನುವಂತ ಪ್ರಶ್ನೆಯನ್ನು ಹಾಕಿರುವ ಸಿಎಂ ಪರ ವಕೀಲರಿಗೆ ವ್ಯಂಗ್ಯವಾಗಿ ರಾಜ್ಯಪಾಲರ ಪರ ವಕೀಲ ಮೆಹ್ತಾ ಅವರು ತಿರುಗೇಟನ್ನು ಕೊಟ್ಟಿದ್ರು. ಮರು ಪ್ರಶ್ನೆಯನ್ನು ಹಾಕಿದ್ರು. ಸಂಪುಟ ನಿರ್ಧಾರವನ್ನ ಒಪ್ಪಿಕೊಳ್ಬೇಕು, ಆ ನಿರ್ಧಾರಕ್ಕೆ ತಕ್ಕಂತೆ ನಡ್ಕೊಳ್ಬೇಕು ಅಂತ ಹೇಳ್ತಿರಲ್ಲ, ಅಲ್ಲಿ ಕಾನೂನು ಪಂಡಿತರಿದ್ದಾರೆ. ರಾಜ್ಯಪಾಲರು ತಮ್ಮ ಆ ಆದೇಶವನ್ನು ನೀಡಬೇಕಾದ್ರೆ ಕಾನೂನು ಸಲಹೆಗಾರರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅಂಡ್ ಸಂಪುಟ ಸಭೆ ತೆಗೆದುಕೊಂಡಂತ ನಿರ್ಧಾರಕ್ಕೆ ರಾಜ್ಯಪಾಲರು ಹೀಗಾಗಿ ಮನ್ನಣೆ ಕೊಟ್ಟಿಲ್ಲ ಅನ್ನುವಂತ ವಾದವನ್ನ ರಾಜ್ಯಪಾಲರ ಪರ ವಕೀಲ ಮೆಹ್ತಾ ಅವರು ವಾದ ಮಂಡಿಸಿದ್ದಾರೆ. ಇತ್ತ ಸಂಪುಟದಲ್ಲಿ ಸಿಎಂ ಇರಲಿಲ್ಲ, ಸಂಪುಟದಲ್ಲಿ ಡಿಸಿಎಂ ಮತ್ತು ಉಳಿದ ಸಚಿವರಿದ್ರು. ಸೊ ಹೀಗಾಗಿ ಸಂಪುಟದ ನಿರ್ಧಾರವನ್ನ ಇಲ್ಲಿ ರಾಜ್ಯಪಾಲರು ಪರಿಗಣಿಸಬೇಕಾಗಿತ್ತು ಅಂತೇಳಿ ಸಿಎಂ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಸಂಪುಟದ ನಿರ್ಧಾರ ಪಕ್ಷಪಾತವಾಗಿರಲಿಲ್ಲ, ನಿಷ್ಪಕ್ಷಪಾತವಾಗಿತ್ತು. ಕ್ಯಾಬಿನೆಟ್ ಸಿಎಂ ನೇತೃತ್ವದಲ್ಲಂತೂ ನಡೀಲೇ ಇಲ್ಲ, ಡಿಸಿಎಂ ನೇತೃತ್ವದಲ್ಲಿ ನಡೀತು. ಹೀಗಾಗಿ ಸಂಪುಟದ ನಿರ್ಧಾರಕ್ಕೆ ರಾಜ್ಯಪಾಲರು ಮನ್ನಣೆಯನ್ನು ಕೊಡಬೇಕು.